ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳಿಸ್ಕೊಡೋಂಥ ಪ್ರಯತ್ನವನ್ನು ಮಾಡ್ತೀನಿ. ಏಕೆಂದರೆ ನಾವು ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಇವೆಲ್ಲವನ್ನು ಕೂಡ ನಂಬ್ತಾ ಇದ್ದೀವಿ. ಏಕೆಂದರೆ ಕೆಲವೊಂದು ಜ್ಯೋತಿಷಿಗಳು ಸುಳ್ಳಾಗಬಹುದೇ ಹೊರತು ಜ್ಯೋತಿಷ್ಯ ಮಾತ್ರ ಎಂದಿಗೂ ಸುಳ್ಳಲ್ಲ. ಅದೇ ರೀತಿ ಈ ಸಂಖ್ಯಾಶಾಸ್ತ್ರ ಕೂಡ ಯಾವುದೇ ಕಾರಣಕ್ಕೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಇದ್ದವರಿಗೆ ಮಾತ್ರ ಖಂಡಿತ ಇದು ಸತ್ಯ. ಸ್ನೇಹಿತರೆ, ಈ 2026ರ ಹೊಸ ವರ್ಷ ಇನ್ನೇನು ಕೆಲವು ದಿನಗಳಲ್ಲಿಯೇ ಪ್ರಾರಂಭವಾಗೋದಕ್ಕೆ ಶುರುವಾಗುತ್ತೆ. ಈ ಹೊಸ ವರ್ಷದಲ್ಲಿ ಕೆಲವು ಸಂಖ್ಯೆಗಳನ್ನು ಹೊಂದಿರುವ ಜನರು ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಾಕಷ್ಟು ಶುಭ ಫಲಗಳನ್ನು ಪಡಿತಾರೆ. ಹಾಗಾದರೆ ಆ ಲಕ್ಕಿ ನಂಬರ್ಗಳು ಯಾವ್ಯಾವು? ಆ ಲಕ್ಕಿ ನಂಬರ್ಗಳನ್ನು ಪಡ್ಕೊಂಡಿರುವಂತಹ ದಿನಾಂಕಗಳಲ್ಲಿ ಹುಟ್ಟಿರುವಂಥವರು ಯಾರ್ಯಾರು ಆಗಿರ್ತಿರೋ ಅವರಿಗೆಲ್ಲ ಈ ಒಂದು ಶುಭ ಫಲಿತಾಂಶಗಳು ಸಿಗುತ್ತೆ. ಅದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ನೀವು ಕೊನೆಯವರೆಗೂ ಕೂಡ ನೋಡಲೇಬೇಕು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಂಖ್ಯಾಶಾಸ್ತ್ರದ ಪ್ರಕಾರ 2026ರ ಹೊಸ ವರ್ಷದಲ್ಲಿ ಸೂರ್ಯಗ್ರಹದ ಪ್ರಭಾವವು ಬಹಳಷ್ಟು ಹೆಚ್ಚಾಗಿರುತ್ತೆ. ಈ ವರ್ಷದ ಸಂಖ್ಯೆ 1 ಆಗಿರುತ್ತದೆ. ಇದರ ಅಧಿಪತಿ ಸೂರ್ಯ. ಅಂದರೆ ಈ ಹೊಸ ವರ್ಷದ ಸಂಖ್ಯೆ, ಪ್ರಮುಖವಾದ ಸಂಖ್ಯೆ 1 ಆಗಿರುತ್ತೆ. ಈ ಸಂಖ್ಯೆಯ ಅಧಿಪತಿ ಸೂರ್ಯದೇವ. ಹಾಗಾಗಿ ಕೆಲವು ಸಂಖ್ಯೆಗಳನ್ನು ಹೊಂದಿರುವ ಜನರಿಗೆ ಈ ವರ್ಷ ತುಂಬಾ ಯಶಸ್ಸು ದೊರಕುವ ಯೋಗ ಕೂಡ ದೊರಕುತ್ತೆ. ವಿಶೇಷವಾಗಿ ಸೂರ್ಯನ ಮಿತ್ರ ಗ್ರಹವನ್ನು ಹೊಂದಿರುವ ಸಂಖ್ಯೆಯವರಿಗೆ ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳ ಪ್ರಾಪ್ತಿಯಾಗುತ್ತೆ. ಈ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಸೂರ್ಯನ ಮಿತ್ರ ಗ್ರಹಗಳು ಅಂದರೆ ಮಂಗಳ ಮತ್ತು ಗುರು, ಈ 2 ಗ್ರಹಗಳ ಸಂಖ್ಯೆ 3 ಮತ್ತು ಸಂಖ್ಯೆ 9. ಈ ಸಂಖ್ಯೆಗಳನ್ನು ಹೊಂದಿರುವ ಜನರಿಗೆ 2026ರ ಹೊಸ ವರ್ಷವು ಬಹಳಷ್ಟು ಅದೃಷ್ಟಶಾಲಿಯಾಗಿರುತ್ತೆ. ಜೊತೆಗೆ ಸಂಖ್ಯೆ 1 ಹೊಂದಿರುವ ಜನರಿಗೆ ಈ ವರ್ಷ ಅತ್ಯುತ್ತಮವಾದಂತಹ ಫಲಿತಾಂಶಗಳು ದೊರಕುತ್ತವೆ. ಹಾಗಾಗಿ ಈ ಸಂಖ್ಯೆಗಳನ್ನು ಹೊಂದಿರುವ ಜನರಿಗೆ 2026ರ ಹೊಸ ವರ್ಷ ಏನೆಲ್ಲ ಶುಭ ಫಲಗಳನ್ನು ತರುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮುಂದೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗ ನೋಡೋಣ ನಾವು ಸಂಖ್ಯೆ 1ರ ಬಗ್ಗೆ. ಸ್ನೇಹಿತರೆ, ಸಂಖ್ಯೆ 1 ಯಾವ ರೀತಿ ನಾವು ಲೆಕ್ಕ ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಅದ್ರ ಬಗ್ಗೆ ನಾನು ನಿಮಗೆ ಮೊದಲು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಮ ಸಂಖ್ಯೆ, ಅದೃಷ್ಟ ಸಂಖ್ಯೆ 1 ಅಂತ ನೀವು ಯಾವ ರೀತಿ ಲೆಕ್ಕ ಮಾಡ್ಕೋಬೇಕಂದ್ರೆ, ನೀವು ಯಾವ ದಿನಾಂಕಗಳಲ್ಲಿ ಹುಟ್ಟಿದರೆ ನಿಮ್ಮ ಸಂಖ್ಯೆ 1 ಆಗಿರುತ್ತೆ ಅನ್ನೋದನ್ನು ನಾನು ಮೊದಲು ತಿಳಿಸ್ಕೊಡ್ತೀನಿ. ನೀವು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ಮತ್ತು 28ನೇ ತಾರೀಕಿನಲ್ಲಿ ಹುಟ್ಟಿದರೆ ನಿಮ್ಮ ಸಂಖ್ಯೆ 1 ಆಗಿರುತ್ತೆ. ಯಾವ ರೀತಿ ಇದನ್ನು ಲೆಕ್ಕ ಮಾಡೋದು ಅಂದರೆ, ನಾವು ಜೋಡಿ ಸಂಖ್ಯೆಗಳಿದ್ದಾಗ ಅವೆರಡನ್ನು ಕೂಡಿಸ್ಕೋಬೇಕು. ಈಗ 28 ಇದೆ ಅಂತಂದರೆ 2 + 8 ಕೂಡಿಸ್ಬೇಕು. ಅವಾಗ ಏನಾಗುತ್ತೆ? 10 ಬರುತ್ತೆ. ಅವಾಗ 1 + 0 ಕೂಡಿಸ್ಬೇಕು. ಅವಾಗ ಏನಾಗುತ್ತೆ? ಉತ್ತರ ಕೊನೆಯಲ್ಲಿ 1 ಬರುತ್ತೆ. ಈಗ ಇದೇ ರೀತಿ ಮಾಡ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಜೋಡಿ ಪದಗಳು ಇರಬಾರ್ದು, ಒಂಟಿ ಸಂಖ್ಯೆ ಆಗಬೇಕು. ಅಲ್ಲಿವರೆಗೂ ನಾವು ಅದನ್ನ ಕೂಡಿಸ್ತಾ ಹೋಗಬೇಕು. ಈಗ 19 ಅಂದರೆ 1 + 9 10, 1 + 0 1. ಈ ರೀತಿ ನಾವು ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಹಾಗಾಗಿ 1, 10, 19, 28ನೇ ದಿನಾಂಕದಲ್ಲಿ ಜನಿಸಿದವರ ಸಂಖ್ಯೆ 1 ಆಗಿರುತ್ತೆ. ಈ 2026ರ ಹೊಸ ವರ್ಷದ ಅಧಿಪತಿ ಸೂರ್ಯ. ಈ ಹೊಸ ವರ್ಷವು ಸಂಖ್ಯೆ 1 ಹೊಂದಿರುವ ಜನರಿಗೆ ಬಹಳಷ್ಟು ಲಾಭದಾಯಕವಾಗಿರುತ್ತದೆ ಎಂದು ಹೇಳಲಾಗುತ್ತೆ. ಈ ವರ್ಷದಲ್ಲಿ ಸಂಖ್ಯೆ 1 ಹೊಂದಿರುವ ಜನರ ಉತ್ಸಾಹವು ಅತ್ಯಂತ ಹೆಚ್ಚಾಗಿರುತ್ತೆ ಮತ್ತು ಉತ್ಸಾಹವನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿಕೊಳ್ಳುವುದರಿಂದ ಸಾಕಷ್ಟು ಶುಭ ಫಲಗಳು ಸಿಗ್ತವೆ. ಸಂಖ್ಯೆ 1 ಹೊಂದಿರುವ ಜನರು ಕೆಲಸದ ಸ್ಥಳದಲ್ಲಿ ಯಾವುದಾದರೂ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಿದ್ದರೆ ಈ ಹೊಸ ವರ್ಷದಲ್ಲಿ ಆ ಸಮಸ್ಯೆಗಳೆಲ್ಲವೂ ದೂರವಾಗುವಂತಹ ಯೋಗ ಕೂಡಿಬರುತ್ತದೆ. ಬಹಳ ಸಮಯದಿಂದ ಸಂಖ್ಯೆ 1 ಹೊಂದಿರುವ ಜನರು ಸರ್ಕಾರಿ ಕೆಲಸಕ್ಕಾಗಿ ತಯಾರಿಯನ್ನು ನಡೆಸುತ್ತಿದ್ದರೆ 2026ರ ಹೊಸ ವರ್ಷದಲ್ಲಿ ನಿಮ್ಮ ಕನಸು ನನಸಾಗುವ ಯೋಗ ದೊರಕುತ್ತದೆ. ಈ ಸಂದರ್ಭದಲ್ಲಿ ಸಂಖ್ಯೆ 1 ಹೊಂದಿರುವ ಜನರಿಗೆ ತಂದೆ ತಾಯಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಕೂಡ ಲಭಿಸುತ್ತದೆ. ಸೂರ್ಯದೇವನ ಕೃಪೆಯಿಂದಾಗಿ ಸಂಖ್ಯೆ 1 ಹೊಂದಿರುವ ಜನರಿಗೆ ಉನ್ನತ ಪದವಿ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಅನುಕೂಲಕರ ಬದಲಾವಣೆಯನ್ನು ನೀವು ಪಡೆಯುವಂತಹ ಶುಭ ಯೋಗ ನಿಮ್ಮದಾಗುತ್ತದೆ. ಈಗ ನೋಡೋಣ ಸಂಖ್ಯೆ 3. ಸ್ನೇಹಿತರೆ,
3ನೇ ದಿನಾಂಕ ಮತ್ತು 30ನೇ ದಿನಾಂಕ, 12ನೇ ದಿನಾಂಕ ಮತ್ತು 21ನೇ ದಿನಾಂಕದಂದು ಜನಿಸಿದವರ ಅದೃಷ್ಟ ಸಂಖ್ಯೆ 3 ಆಗಿರುತ್ತೆ. ಗ್ರಹಗಳ ರಾಜನಾದ ಸೂರ್ಯನು 2026ರ ಹೊಸ ವರ್ಷದ ಅಧಿಪತಿ. ಹಾಗೆ ಸಂಖ್ಯೆ 3ನ್ನು ಹೊಂದಿರುವ ಜನರ ಅಧಿಪತಿಯು ಗುರು ಗ್ರಹವಾಗಿದ್ದು, ಈ ಎರಡೂ ಗ್ರಹಗಳು ಪರಸ್ಪರ ಮಿತ್ರ ಗ್ರಹಗಳಾಗಿವೆ. ಹಾಗಾಗಿ 2026ರ ಹೊಸ ವರ್ಷದಲ್ಲಿ ನೀವು ಅಂದುಕೊಂಡದಕ್ಕಿಂತ ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಉತ್ತಮ ಫಲಿತಾಂಶಗಳು ನಿಮಗೆ ದೊರಕುತ್ತವೆ. 2026ರ ಹೊಸ ವರ್ಷದ ಆರಂಭದ ದಿನಗಳಲ್ಲಿ ಸಂಖ್ಯೆ 3ನ್ನು ಹೊಂದಿರುವ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೋಡಬಹುದು. ಜೊತೆಗೆ ಸಂಖ್ಯೆ 3ನ್ನು ಹೊಂದಿರುವ ಜನರು ಈ ಅವಧಿಯಲ್ಲಿ ಉನ್ನತ ಪದವಿಯನ್ನು ಪಡೆಯುವ ಸಾಧ್ಯತೆ ಇದೆ, ಅಥವಾ ಹೊಸ ಸ್ಥಳದಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಉದ್ಯೋಗ ಅವಕಾಶಗಳು ಕೂಡ ಸಿಗುವ ಸಾಧ್ಯತೆ ಇದೆ. ಈ 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 3ನ್ನು ಹೊಂದಿರುವ ಜನರು ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಗೌರವ ಮತ್ತು ಖ್ಯಾತಿಯನ್ನು ಪಡೆಯುವ ಸಂಭವವಿದೆ. ಈ ವರ್ಷದಲ್ಲಿ ನಿಮಗೆ ಹೊಸ ಭಾಷೆಯನ್ನು ಕಲಿಯುವ ಅವಕಾಶಗಳು ಸಿಗುತ್ತವೆ. ಜೊತೆಗೆ ವಿದೇಶಕ್ಕೆ ಸಂಬಂಧಿಸಿದಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವ ಜನರಿಗೆ ಅಪಾರ ಲಾಭ ದೊರಕುತ್ತದೆ. ಹಾಗೆ ಸಂಖ್ಯೆ 3ನ್ನು ಹೊಂದಿರುವ ಜನರ ಆರೋಗ್ಯ 2026ರಲ್ಲಿ ತುಂಬ ಉತ್ತಮವಾಗಿರುತ್ತದೆ ಮತ್ತು ಜೀವನದಲ್ಲಿ ಶುಭ ಹಾಗೂ ಸಂತೋಷಮಯವಾದಂತಹ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸುತ್ತದೆ. ಇದರೊಂದಿಗೆ ಈ ಸಂಖ್ಯೆ 3ನ್ನು ಹೊಂದಿರುವ ಜನರಿಗೆ ಈ ಸಂದರ್ಭದಲ್ಲಿ ತಮ್ಮ ಸಹೋದರರೊಂದಿಗೆ ಅತ್ಯುತ್ತಮವಾದಂತಹ ಸಂಬಂಧಗಳನ್ನು ಹೊಂದುವ, ಕಾಪಾಡಿಕೊಳ್ಳುವ ಅವಕಾಶ ಕೂಡ ಲಭಿಸುತ್ತದೆ. ಈಗ ನೋಡೋಣ ಸಂಖ್ಯೆ 9. ಸ್ನೇಹಿತರೆ, 9, 18 ಮತ್ತು 27ನೇ ದಿನಾಂಕದಂದು ಜನಿಸಿದವರ ಸಂಖ್ಯೆ 9 ಆಗಿರುತ್ತದೆ. ಈ ಸಂಖ್ಯೆ 9ರ ಅಧಿಪತಿ ಮಂಗಳದೇವ. ಮಂಗಳದೇವನನ್ನು ಗ್ರಹಗಳ ಸೇನಾಧಿಪತಿ ಎಂದು ಸಹ ಕರೆಯಲಾಗುತ್ತದೆ. ಹಾಗಾಗಿ ಸಂಖ್ಯೆ 9ನ್ನು ಹೊಂದಿರುವ ಜನರಿಗೆ 2026ರ ಹೊಸ ವರ್ಷವು ಸಾಕಷ್ಟು ಸಕ್ರಿಯವಾಗಿರುವಂತೆ ಮಾಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಬಹಳಷ್ಟು ವಿಕಾಸವಾಗುವುದರೊಂದಿಗೆ ಕೆಲಸದ ಸ್ಥಳದಲ್ಲಿ ನೀವು ಅತ್ಯುತ್ತಮವಾದಂತಹ ಸ್ಥಾನವನ್ನು ತಲುಪುವ ಅವಕಾಶವನ್ನು ಪಡೆಯಬಹುದು. ಜೊತೆಗೆ ಸಂಖ್ಯೆ 9ನ್ನು ಹೊಂದಿರುವ ಜನರು ತಮ್ಮದೇ ಆದಂತಹ ಕೆಲಸವನ್ನು ಶುರು ಮಾಡಬೇಕೆಂದಿದ್ದರೆ ಈ ಹೊಸ ವರ್ಷದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸಬೇಕೆಂದು ಯೋಚಿಸುತ್ತಿರುವ ಜನರು ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಈ ಹೊಸ ವರ್ಷದಲ್ಲಿ ಸಂಖ್ಯೆ 9ನ್ನು ಹೊಂದಿರುವ ಜನರಿಗೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಲಭಿಸುತ್ತದೆ. ಸೇನೆ, ಪೊಲೀಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವ ಈ ಸಂಖ್ಯೆ 9ನ್ನು ಹೊಂದಿರುವ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುತ್ತದೆ. ಜನರು ಮನೆಯಲ್ಲಿ ಯಾವುದಾದರೂ ಶುಭ ಅಥವಾ ಮಂಗಳ ಕಾರ್ಯ ನೆರವೇರಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸ್ನೇಹಿತರೆ, ಈಗ ನಾನು ಮೇಲೆ ತಿಳಿಸಿದಂತಹ ಸಂಖ್ಯೆಗಳಾದ ಸಂಖ್ಯೆ 1, ಸಂಖ್ಯೆ 3 ಮತ್ತು ಸಂಖ್ಯೆ 9ನ್ನು ಹೊಂದಿರುವ ಜನರಿಗೆ 2026ರ ಹೊಸ ವರ್ಷವು ಸಾಕಷ್ಟು ಅದೃಷ್ಟಶಾಲಿಯಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಗಳಾಗುವುದರೊಂದಿಗೆ ವೃತ್ತಿ ಜೀವನದಿಂದ ಹಿಡಿದು ಕುಟುಂಬ ಜೀವನದವರೆಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಅದೃಷ್ಟದ ಬೆಂಬಲದಿಂದಾಗಿ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುತ್ತದೆ. ನೀವು ಸುಖಮಯವಾದಂತಹ ಜೀವನವನ್ನು ನಡೆಸುವ ಅವಕಾಶವನ್ನು ಈ ಸಂದರ್ಭದಲ್ಲಿ ಪಡೆಯುತ್ತೀರಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಸ್ನೇಹಿತರೆ, ಸಂಖ್ಯಾಶಾಸ್ತ್ರಕ್ಕೂ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೂ ಕೂಡ ಲಿಂಕ್ ಇದೆ. ಏಕೆಂದರೆ ಈ ಸಂಖ್ಯೆಗಳ ಅಧಿಪತಿಗಳು ಕೂಡ ಈ ಗ್ರಹಗಳಾಗಿರ್ತವೆ. ಹಾಗಾಗಿ ಆ ಸಂಖ್ಯೆಗೆ ಸಂಬಂಧಪಟ್ಟಂತೆ ಏನು ಅದೃಷ್ಟ ಸಿಗುತ್ತೋ ಅದು ಆ ಸಂಖ್ಯೆಗೆ ಸಂಬಂಧಪಟ್ಟಂತಹ ಗ್ರಹಗಳಿಂದನೇ ಸಿಕ್ಕಿರುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.